ವಿರೂಪಾಕ್ಷ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಸಂಬಂಧಿಸಿದಂಥ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ತಂದಿದ್ದೇನೆ. ಅದು ಏನಂದರೆ, ಕೇಂದ್ರ ಸರ್ಕಾರದ ಕಡೆಯಿಂದ 3,454 ಕೋಟಿ ರೂಪಾಯಿಗಳ ಬರ ಪರಿಹಾರ ಬಿಡುಗಡೆ ಮಾಡಲಾಗಿದ್ದು, ರಾಜ್ಯದ ಎಲ್ಲ ರೈತರಿಗೆ ನೇರವಾಗಿ ಅವರ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲು ಪ್ರಾರಂಭಿಸಲಾಗಿದೆ. ಆದರೆ ಬಹಳಷ್ಟು ರೈತರಿಗೆ ಇನ್ನೂ ಕೂಡ ಬರ ಪರಿಹಾರದ ಹಣ ಜಮಾ ಆಗ್ತಾ ಇಲ್ಲ. ಈ ಸಮಸ್ಯೆದ ಬಗ್ಗೆ ಖುದ್ದು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಹೇಳಿರುವಂತೆ ಈಗಾಗಲೇ 32.14 ಲಕ್ಷ ರೈತರಿಗೆ ಬರ ಪರಿಹಾರದ ಹಣವನ್ನು ಜಮಾ ಮಾಡಲಾಗಿದೆ. ಇನ್ನೂ 2 ಲಕ್ಷ ರೈತರಿಗೆ ಬರ ಪರಿಹಾರದ ಹಣ ಜಮಾ ಮಾಡಬೇಕಾಗಿದೆ. ಆದರೆ ಕೆಲವು ತಾಂತ್ರಿಕ ತೊಂದರೆಗಳಿಂದಾಗಿ ಈ ಹಣವನ್ನು ಜಮಾ ಮಾಡಲು ಸಾಧ್ಯವಾಗುತ್ತಿಲ್ಲ. ಯಾವ ಕಾರಣದಿಂದ ಆ ತಾಂತ್ರಿಕ ಸಮಸ್ಯೆಗಳು ಬರ್ತಾ ಇದ್ದೇವೆ, ಆ ಸಮಸ್ಯೆಗೆ ಪರಿಹಾರವೇನು, ಮಾಡಬೇಕಾದ ಕಡ್ಡಾಯ ಕೆಲಸ ಯಾವುದು, ಈ ಎಲ್ಲ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದರ ಮುಖಾಂತರವಾಗಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಬ್ಸ್ಕ್ರೈಬ್ ಕೂಡ ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಜಾಸ್ತಿ ಹೆಲ್ಪ್ ಆಗೋದು. ಯಾಕಂದರೆ ನಾವು ಪ್ರತಿಯೊಂದು ಮಾಡೋ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ವಿಡಿಯೋ ನೋಡೋದ್ರಿಂದ ನಿಮಗೆ ಇಂಥ ಸರ್ಕಾರಿ ಸೌಲಭ್ಯಗಳ ಮಾಹಿತಿ ಆಗಲಿ, ಸಾರ್ವಜನಿಕ ಮಾಹಿತಿ ಆಗಲಿ ನಾವು ನಿಮಗೆ ಒದಗಿಸ್ತಾ ಇರ್ತೇವೆ. ಪ್ರತಿಯೊಂದು ವಿಡಿಯೋವನ್ನು ಕೂಡ ಸಂಪೂರ್ಣವಾಗಿ ನೋಡಿ, ಅಂದರೆ ಸಂಪೂರ್ಣ ವಿವರಣೆ ಸಿಗುತ್ತೆ. ವಿಡಿಯೋನ ಸ್ಕಿಪ್ ನೋಡ್ತಾ ಹೋದರೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಸಿಗೋದಿಲ್ಲ. ಬನ್ನಿ ಸ್ನೇಹಿತರೆ, ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ರಾಜ್ಯದ ರೈತರಿಗೆ ಬರ ಪರಿಹಾರದ ಹಣ ಜಮಾ ಆಗಲು ಪ್ರಾರಂಭವಾಗಿದ್ದು, ಇನ್ನೂ ಹಲವು ರೈತರಿಗೆ ಪರಿಹಾರದ ಹಣ ಜಮಾ ಆಗ್ತಾ ಇಲ್ಲ. ಕಾರಣ ಏನೆಂಬುದನ್ನು ತಿಳಿಯೋಣ. ಕಂದಾಯ ಸಚಿವರ ಮಾಹಿತಿಯಂತೆ ಇನ್ನೂ 2 ಲಕ್ಷ ಜನರಿಗೆ ಬರ ಪರಿಹಾರದ ಹಣ ಜಮಾ ಆಗಬೇಕಾಗಿದೆ. ಯಾವ ಕಾರಣದಿಂದ ಹಣ ಜಮಾ ಮಾಡಲು ತೊಂದರೆ ಆಗ್ತಿದೆ ಅಂದರೆ, ತಾಂತ್ರಿಕ ತೊಂದರೆಯಿಂದ ಹಣ ಜಮಾ ಮಾಡಲು ಆಗುತ್ತಿಲ್ಲ. ಆ ತಾಂತ್ರಿಕ ತೊಂದರೆಗಳಾದರೂ ಯಾವುದು ಅಂತ ನೋಡೋದಾದರೆ 3 ತೊಂದರೆಗಳು ಕೂಡ ಕಂಡು ಬರ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥ ತೊಂದರೆಗಳಂತ ಹೇಳ್ಬೋದು. ಅವು ಸಮಸ್ಯೆಗಳು: ಹಣ ವರ್ಗಾವಣೆಯ ಸಮಯದಲ್ಲಿ ರೈತರು ಒದಗಿಸಿರತಕ್ಕಂಥ ಮಾಹಿತಿ ದಾಖಲಾತಿಗಳ ಸಮಸ್ಯೆಯಿಂದ, ಹೊಂದಾಣಿಕೆ ಸಮಸ್ಯೆಯಿಂದ ಕೂಡ ಹಣ ವರ್ಗಾವಣೆ ಆಗಲು ಸಾಧ್ಯವಾಗುತ್ತಿಲ್ಲ. ಅದರ ಜೊತೆಗೆ ಸರಿಯಾದ ದಾಖಲಾತಿಯನ್ನು ಒದಗಿಸಿದ್ದರೂ ಕೂಡ ಹಣ ಜಮಾ ಆಗ್ತಾಯಿಲ್ಲ. ಯಾವ ಕಾರಣದಿಂದ ಆಗ್ತಾಯಿಲ್ಲ ಅಂತ ನೋಡೋಣ. ಬರ ಪರಿಹಾರದ ಹಣ ಜಮಾ ಆಗಬೇಕಾದ್ರೆ ರೈತರು ಈ 3 ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು. ಅವು 3 ಕೆಲಸ ಯಾವಪ್ಪ ಅಂದರೆ, ಒಂದನೇದ್ದು, ರೈತರು ತಮ್ಮ ಉತಾರಿ ಅಂದರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕು. ರೈತರು ತಮ್ಮ ಉತಾರಿಗೆ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಲಿಂಕ್ ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ, ಏನಾಗಿರ್ತದೆ, ಆಧಾರ್ ಕಾರ್ಡಿನಲ್ಲಿ ಒಂದು ಹೆಸರು ಮತ್ತು ಪಹಣಿಯಲ್ಲಿ ಒಂದು ಹೆಸರು ಎರಡೂ ಮಿಸ್ ಆಗಿರುತ್ತೆ ಹೆಸರುಗಳನ್ನು. ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರುಗಳನ್ನೇ ಏನಾಗಿರಬೇಕು, ಉತಾರಿಯಲ್ಲಿರಬೇಕು. ಉತಾರಿಯಲ್ಲಿರ್ತಕ್ಕಂಥ ಹೆಸರುಗಳನ್ನೇ ಎರಡೂ ಒಂದೇ ಆಗಿರಬೇಕು. ತಾಳಿ ಎರಡೂ ಹೊಂದಾಣಿಕೆ ಆಗಬೇಕು. ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ ಉತಾರಿಗೆ ಲಿಂಕ್ ಆಗಿಲ್ಲ ಅಂದರೆ, ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಉತಾರಿಗೆ ಆನ್ಲೈನ್ನಲ್ಲಿ ಹೋಗಿ ಉತಾರಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ. ಕೆಲವು ಜನರು ಈಗಾಗಲೇ ಉತಾರಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿದರೆ ಒಂದು ಸಾರಿ ಮಾಡಿಸಿದರೆ ಮುಗೀತು, ಮತ್ತೆ ಮಾಡಿಸೋ ಅವಶ್ಯಕತೆ ಇರುವುದಿಲ್ಲ. ಈಗ ಎರಡನೇ ಸಮಸ್ಯೆ ಯಾವುದಂದರೆ, ಫ್ರೂಟ್ ಐ ಡಿಯನ್ನು ಮಾಡಿಸಬೇಕು. ಫ್ರೂಟ್ ಐ ಡಿ ಅಂದರೆ, ಇದನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ, ಆನ್ಲೈನ್ ಸೆಂಟರ್ಗಳಲ್ಲಿ ಕೂಡ ಮಾಡ್ತಾರೆ. ಈ ಫ್ರೂಟ್ಸ್ ಐ ಡಿ ಮಾಡುವುದರಿಂದ ತುಂಬ ಪ್ರಯೋಜನ ಇದೆ. ನೀವು ಯಾವುದಾದರೂ ಸರ್ಕಾರಿ ಸೌಲಭ್ಯಗಳನ್ನು ಪಡಿಬೇಕಾದರೆ ಮತ್ತು ಸಬ್ಸಿಡಿಯನ್ನು ಪಡೆಯಬೇಕಾದರೆ, ವಾಹನಗಳಾಗಿರ್ಬೋದು, ರೈತ ಉಪಕರಣಗಳನ್ನು ಪಡೆಯಬೇಕಾದ್ರೆ, ಸಬ್ಸಿಡಿಯಲ್ಲಿ ನೀವು ತೆಗೆದುಕೊಳ್ಬೇಕಾದ್ರೆ ಈ ಫ್ರೂಟ್ಸ್ ಐ ಡಿಯನ್ನು ಕಂಪಲ್ಸರಿ ಇರಬೇಕು. ಕಡ್ಡಾಯವಾಗಿ ಇದ್ದರೆ ಮಾತ್ರ ನಿಮಗೇನಾಗುತ್ತೆ, ಸರ್ಕಾರಿ ಸೌಲಭ್ಯಗಳಾಗಿರ್ಬೋದು ಮತ್ತು ಸಬ್ಸಿಡಿಗಳಾಗಿರ್ಬೋದು ಅಂದರೆ ಸಿಗುತ್ತೆ. ಈ ಫ್ರೂಟ್ಸ್ ಐ ಡಿ ನೀವು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಬರ ಪರಿಹಾರದ ಹಣ ಖಂಡಿತವಾಗಲೂ ಕೂಡ ಜಮಾ ಆಗೋದಿಲ್ಲ. ಈ ಕೂಡಲೇ ನೀವು ಏನು ಮಾಡಿ, ಆನ್ಲೈನ್ ಸೆಂಟ್ರಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಉತಾರಿ ಇನ್ನು ತೆಗೆದುಕೊಂಡು ಹೋಗಿ ಒಂದು ಸಾರಿ ಚೆಕ್ ಮಾಡಿಸಿ, ನಿಮ್ಮ ಫ್ರೂಟ್ ಐ ಡಿ ಆಗಿದೆ ಇಲ್ಲೋ. ಒಂದು ವೇಳೆ ಆಗಿದ್ದರೆ ಓಕೆ, ಒಂದು ವೇಳೆ ನಿಮ್ಮ ಫ್ರೂಟ್ಸ್ ಐ ಡಿ ಕ್ರಿಯೇಟ್ ಆಗದೇ ಇದ್ದರೆ ಅವರು ಕ್ರಿಯೇಟ್ ಮಾಡಿ ಕೊಡ್ತಾರೆ. ಇನ್ನು ಪ್ರಮುಖವಾದ 3ನೇ ಕಾರಣ ಯಾವುದೆಂದರೆ,
ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು. ಹೌದು, ಈ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಸೀಡಿಂಗ್ ಮಾಡಿಸ್ಬೇಕು. ಸೀಡಿಂಗ್ ಮಾಡಿಸದೇ ಇದ್ದರೆ ನಿಮ್ಮ ಖಾತೆಗೆ ದುಡ್ಡು ಜಮಾ ಆಗೋದಿಲ್ಲ. ಯಾಕಂದರೆ ಈಗ DBT ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತಿದ್ದಾರೆ. ಆಧಾರ್ ಕಾರ್ಡ್ ಮುಖಾಂತರವಾಗಿ ಕೂಡ ನಿಮ್ಗೆ ಹಣ ಜಮಾ ಮಾಡ್ತಾಯಿದ್ದಾರೆ. ಯಾವ ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರುತ್ತದೆಯೋ ಆ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ನೀವು ಈ ಕೂಡಲೇ ಏನು ಮಾಡಬೇಕು, ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಆನ್ಲೈನ್ ಸೆಂಟ್ರಿಗೆ ಹೋದರೆ ಯಾವ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆ ಅಂತ ಚೆಕ್ ಮಾಡಿ ಹೇಳ್ತಾರೆ. ಒಂದು ವೇಳೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗದೇ ಇದ್ದರೆ ನೀವು ಏನು ಮಾಡಬೇಕು, ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡನ್ನು ಸೀಡಿಂಗ್ ಮಾಡಿಸ್ಕೋಬೇಕು. ಕೆಲವು ರೈತರು ಏನು ಮಾಡಿರ್ತಾರೆ ಅಂದರೆ 1 ಅಥವಾ 2, 3 ಪಾಸ್ಬುಕ್ಗಳನ್ನು ಹೊಂದಿರ್ತಾರೆ. ಅಂಥ ರೈತರು ಏನು ಮಾಡ್ತಾರೆ, ಅದು ಒಂದು ಮಾತ್ರ ಪಾಸ್ಬುಕ್ಕಿಗೆ ಆಧಾರ್ ಸೀಡಿಂಗ್ ಆಗಿರುತ್ತೆ, ಅಷ್ಟಕ್ಕೂ ಆಗಿರಲ್ಲ. ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತದೆ, ಆದರೆ ಸೀಡಿಂಗ್ ಮಾತ್ರ ಏನಾಗಿರ್ತದೆ, ಒಂದೇ ಪಾಸ್ಬುಕ್ಕಿಗೆ ಆಗಿರ್ತದೆ. ಅದು ಯಾವುದಕ್ಕಾಗಿದೆ ಅನ್ನೋದು ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು. ಆ ಚೆಕ್ ಮಾಡ್ಕೊಂಡ ನಂತರ ಅದೇ ಪಾಸ್ಬುಕ್ಕಿಗೆ ನಿಮ್ಮ ಸರ್ಕಾರದ ಯಾವುದೇ ಸೌಲಭ್ಯಗಳಾಗಲಿ, ಅಂದರೆ ದುಡ್ಡುಗಳು ಸೌಲಭ್ಯ DBT ಮೂಲಕ ಏನು ಹಣ ಬರ್ತದಲ್ಲ ಅದು ಅದೇ ಲಿಂಕ್ ಇದ್ದಂಥ, ಅಂದರೆ ಸೀಡಿಂಗ್ ಇದ್ದಂಥ ಅಕೌಂಟಿಗೆ ಬರುತ್ತೆ. ಈ 3 ಪ್ರಮುಖ ಕಾರಣಗಳಿಂದಾಗಿ ರೈತರಿಗೆ ಬರ ಪರಿಹಾರದ ಹಣ ಜಮಾ ಆಗ್ತಿಲ್ಲ. ಈ 3ರಲ್ಲಿ ಒಂದು ಕೂಡ ಕಾರಣ ಆಗಿದ್ರೂ ಕೂಡ ನಿಮಗೇನಾಗಲ್ಲ, ದುಡ್ಡು ಜಮಾ ಆಗಲ್ಲ. ಅದಕ್ಕಾಗಿ ಈ 3 ಕಾರಣಗಳೇನಿದಾವಲ್ಲ ಆ ಸಮಸ್ಯೆಗೆ ನೀವು ಏನು ಮಾಡಬೇಕು, ಪರಿಹಾರವನ್ನು ಹುಡುಕೊಂಡು ಬರ ಪರಿಹಾರವನ್ನು ಪಡೆದುಕೊಳ್ಳಬೇಕು. ನೀವು ಸರ್ಕಾರದಿಂದ ಯಾವುದೇ ಸಬ್ಸಿಡಿಯನ್ನು ತೆಗೆದುಕೊಳ್ಳಬೇಕಾದರೂ ಇವು 3 ಕಡ್ಡಾಯವಾಗಿ ಆ್ಯಕ್ಟಿವಲ್ಲಿರಬೇಕು, ಚಾಲ್ತಿಯಲ್ಲಿರಬೇಕು. ಸರಿಯಾದ ದಾಖಲಾತಿಯನ್ನು ಹೊಂದಿದರೆ ಮಾತ್ರ ನೀವೇನು ಮಾಡ್ಬೋದು, ಸರ್ಕಾರದ ಸೌಲಭ್ಯಗಳಾಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಇನ್ನಿತರೆ ಯಾವುದೇ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕಾದ್ರೆ ಕಡ್ಡಾಯವಾಗಿ ಈ 3 ಕೆಲಸ ಮಾತ್ರ ಆಗಿರಲೇಬೇಕು. ಇದು ಪ್ರಮುಖವಾಗಿ ರೈತರಿಗಾಗಿ ಮಾಡಿರ್ತಕ್ಕಂಥ ವಿಡಿಯೋ. ಇದರ ಬಗ್ಗೆ ಏನದಲ್ಲ, ಸೀಡಿಂಗ್ ಬಗ್ಗೆ, ಆಮೇಲೆ ಫ್ರೂಟ್ ID ಬಗ್ಗೆ, ಇನ್ನೊಂದು ಉತ್ತಾರಿ ಮತ್ತು ಆಧಾರ್ ಕಾರ್ಡ್ ಲಿಂಕ್, ಇವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತೀನಿ, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೆ ಬೇಕಾದಂಥ ದಾಖಲಾತಿಗಳು ಯಾವುವು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಖಂಡಿತವಾಗಲೂ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಇದರಿಂದ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.